ಹಾಯ್ ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಮತ್ತೊಂದು ದಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡು ವಿಡಿಯೋ ಶುರು ಮಾಡಿದ್ದೀನಿ. ರಂಗೋಲಿ ಹೇಗಿದೆ ಕಮೆಂಟ್ ಮಾಡಿ. ಇದು ಆ್ಯಕ್ಚುಲಿ ಮಂಗಳವಾರದ ವ್ಲಾಗು. ಭಾನುವಾರ ಎಲ್ಲ ಕ್ಲೀನ್ ಮಾಡಿ ಸೋಮವಾರ ಸ್ವಲ್ಪ ಸುಸ್ತಾಗ್ಬಿಟ್ಟಿತ್ತು, ಹಾಗಾಗಿ ಯಾವ ಕೆಲಸನೂ ಮಾಡಿರಲಿಲ್ಲ. ಬೆಳಗ್ಗೆ ಎದ್ದು ಕಾಫಿ ಕುಡಿದು ಬಾಗಿಲಿಗೆಲ್ಲ ನೀರು ಹಾಕ್ಕೊಂಡಿದ್ದೆ. ಟೊಮೆಟೊ ಗೊಜ್ಜು ಮತ್ತು ಅನ್ನ ಮಾಡ್ಕೋತಾ ಇದ್ದೀನಿ ಲೈಟಾಗಿರಲಿ ಅಂತ ಅಂದ್ಬಿಟ್ಟು. ಟೊಮೆಟೊ ಹಣ್ಣಾಗಿದ್ದಿತ್ತು, ಹಾಗಾಗಿ ಹಾಳಾಗಿಬಿಟ್ರೆ ಕಷ್ಟ ಅಂತ ತೊಗೊಂಡು ಮಾಡ್ಕೋತಾ ಇದ್ದೆ. ಅನ್ನಕ್ಕೆ ಇಟ್ಟಿದ್ದೀನಿ ಆಲ್ರೆಡಿ. 2 ಈರುಳ್ಳಿ ತೊಗೊಂಡಿದ್ದೀನಿ. ಟೊಮೆಟೊ ಗೊಜ್ಜು ಜೊತೆಗೆ ಆಮ್ಲೆಟು ಮಾಡ್ಕೊಡ್ತೀನಿ ಮಕ್ಕಳಿಗೆ, ನೆಂಚ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅವ್ರು ತಿನ್ಕೋತಾರೆ. ನಾನು ಏನಾದರೂ ಮಿಕ್ಸ್ಚರ್ ಇದೆ ಅದನ್ನು ಇದು ಮಾಡ್ಕೊಂಡು ತಿನ್ಕೋತೀನಿ. ಟೊಮೆಟೊ ಗೊಜ್ಜು ಮಾಡೋದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತೀನಿ. ನಿಮಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಷ್ಟ ಆಗಿಲ್ಲ ಅಂದರೆ ಬರೀ ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಅಥವಾ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೋಬೋದು. ಈರುಳ್ಳಿನ ನಾನು ಚಾಪರಲ್ಲಿ ಚಾಪ್ ಮಾಡ್ಕೋತಾ ಇದ್ದೀನಿ. ಸಣ್ಣದಾಗಿತ್ತು ಅಂದರೆ ಕಲಿಸ್ಕೊಂಡು ತಿನ್ಬಿಡ್ಬೋದು. ನನ್ನ ಚಿಕ್ಕ ಮಗ ಈರುಳ್ಳಿ ಟೊಮೆಟೊ ಎಲ್ಲದನ್ನು ತೆಗೆದಿಡ್ತಾನೆ, ಹಾಗಾಗಿ ಚಾಪರಲ್ಲಿ ಚಾಪ್ ಮಾಡ್ಕೋತಾ ಇದ್ದೀನಿ. ಇದು ಈಸಿ ಕೂಡ, ನನಗೆ ಬೇಗ ಕೆಲಸನೂ ಆಗುತ್ತೆ, ಹಾಗಾಗಿ ಚಾಪರ್ ಬೆಸ್ಟು ಅನಿಸುತ್ತೆ. ಸಣ್ಣದಾಗಿ ಹೆಚ್ಚೋದಕ್ಕೂ ಹೆಲ್ಪ್ ಆಗುತ್ತೆ. ಈ ಆಮ್ಲೆಟ್ ಆಗಿರ್ಬೋದು, ಪಲ್ಯ ಆಗಿರ್ಬೋದು, ಎಲ್ಲದಕ್ಕೂ ತುಂಬ ಚೆನ್ನಾಗಿ ಯೂಸ್ ಆಗಿದೆ ನನಗೆ. ಒಂದು ಪ್ರೆಸ್ ಮಾಡಿದ್ರೆ ಸಾಕು, ಕ್ಲೀನಾಗಿ ಕಟ್ ಆಗಿಬಿಡುತ್ತೆ. ತುಂಬ ಚೆನ್ನಾಗಿದೆ ಚಾಪರು. ಯಾರಿಗಾದ್ರೂ ಬೇಕಿದ್ದರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ಲಿಂಕ್ ಕಳಿಸ್ತೀನಿ ನಾನು. ತುಂಬ ಚೆನ್ನಾಗಿದೆ. ಇದಕ್ಕೆ ಹೌಸ್ ವೈಫ್ ಅನ್ನೋದಕ್ಕಿಂತ ವರ್ಕಿಂಗ್ ವುಮೆನ್ಗೆ ಸಖತ್ ಹೆಲ್ಪ್ ಆಗುತ್ತೆ. ಈರುಳ್ಳಿ ನನಗೆ ಸಿಪ್ಪೆ ಸುಲಿವಾಗಲೂ ತುಂಬ ಕಣ್ಣಲ್ಲೆಲ್ಲ ನೀರು ಬರುತ್ತೆ. ಇನ್ನು ಹೆಚ್ಚುವಾಗಂತೂ ಫುಲ್ಲು ತೊಗೊಳ್ಳುವಾಗ ಕಣ್ಣೀರು ಬರೋಲ್ಲ, ಹೆಚ್ಚುವಾಗ ಕಣ್ಣೀರು ಬರುತ್ತೆ ಈರುಳ್ಳಿಗೆ. ಸ್ವಲ್ಪ ಈ ಥರ ನೋಡಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಬಿಟ್ಟು ಒಂದು ಸಲ ಹಿಂಗೆ ಪ್ರೆಸ್ ಮಾಡಿದ್ರೆ ಸಾಕು, ಸಣ್ಣಗೆ ಚಾಪ್ ಆಗಿರುತ್ತೆ. ನಾನು ತೋರಿಸ್ತೀನಿ ಬೇಕಾದರೆ ನೋಡಿ. ಈ ಥರ ಸುಮ್ಮನೆ ಹಿಂಗೆ ಪ್ರೆಸ್ ಮಾಡಿದ್ರೆ ಸಾಕು. ಅದು ನಾನು ಇದನ್ನು ತೊಗೊಂಡಿದ್ದ ದಿನಾನೇ ತೋರಿಸಿದ್ದೆ ನಿಮಗೆ ಹೇಗೆ ಅಂತ ಅಂದ್ಬಿಟ್ಟು. ಹಳೆ ವಿಡಿಯೋ ಇದೆ. ಹೊಸ್ದಾಗಿ ನನ್ನ ಚಾನಲ್ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಟೊಮೆಟೊನೂ ಅಷ್ಟೇ ಕ್ಲೀನಾಗೆಲ್ಲ ಚಾಪ್ ಆಯಿತು. ಸ್ವಲ್ಪ ತೆಂಗಿನಕಾಯಿ ಹಾಕ್ಕೋತೀನಿ. ತೆಂಗಿನಕಾಯಿ ಆಪ್ಷನಲ್, ನಿಮ್ಗೆ ಬೇಕಾದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಸ್ಕಿಪ್ ಮಾಡಿ. ಅನ್ನ ಕುಕ್ದು ಆಫ್ ಮಾಡಿದೆ ಕುಕ್ಕರು. ಟೊಮೆಟೊ ಗೊಜ್ಜು ಮಾಡ್ಕೊಂಡೆ. ಜಸ್ಟ್ ಅದು ಒಗ್ಗರಣೆ ಹಾಕ್ಕೊಂಡಿದ್ದೀನಿ ಅಷ್ಟೇ. ಕಡಲೆಬೇಳೆ ಉದ್ದಿನಬೇಳೆ ಹಾಕ್ಕೊಂಬಿಟ್ಟು ಒಗ್ಗರಣೆ ಮಾಡಿಕೊಂಡು ಚೂರು ಸಾಂಬಾರು ಪುಡಿ ಸೇರಿಸ್ಕೋತೀನಿ ಅಷ್ಟೇ. ಇನ್ನೇನು ನಾನು ಎಕ್ಸ್ಟ್ರಾ ಅದಕ್ಕೆ ಆ್ಯಡ್ ಮಾಡ್ಕೊಂಡಿಲ್ಲ. ಏನು ಕಟ್ ಮಾಡಿ ಇಟ್ಕೊಂಡಿದ್ನೋ ಟೊಮೆಟೊ, ಈರುಳ್ಳಿ, ಇದು ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಂಡಿರೋದು. ರೆಸಿಪಿ ಶೂಟ್ ಮಾಡ್ಕೊಂಡಿಲ್ಲ, ಟೈಮ್ ಆಗಿಬಿಟ್ಟಿತ್ತು, ಹಾಗಾಗಿ ಇಷ್ಟೇ. ಸ್ವಲ್ಪ ಸೌತೆಕಾಯಿ ಮತ್ತು ಕ್ಯಾರೆಟು ಸಲಾಡ್ ಹಾಕ್ಬಿಟ್ಟು ಕೊಟ್ಟೆ ನನ್ನ ಮಗನಿಗೆ ತಿನ್ನಲಿಕ್ಕೆ ಅಂತ ಅಂದ್ಬಿಟ್ಟು. ಆಮೇಲೆ ಟೈಮ್ ಆಗಿಬಿಡ್ತು, ಬಟ್ಟೆ ತೊಳೆಯೋದಿತ್ತು. ಯಾವ ಕೆಲಸನೂ ವಿಡಿಯೋ ಮಾಡ್ತಾ ಕೂತ್ಕೊಂಡ್ರೆ ಕೆಲಸ ಮಾಡೋದು ಸ್ವಲ್ಪ ಸ್ಲೋ ಆಗುತ್ತೆ. ಹಂಗಾಗಿ ನಾನು ಕೆಲಸ ಮಾಡ್ಕೊತ ವಿಡಿಯೋ ಮಾಡೋದು ಕಷ್ಟ ಅಂದ್ಬಿಟ್ಟು ವಿಡಿಯೋ ಸ್ಟಾಪ್ ಮಾಡಿ ಬಟ್ಟೆ ತೊಳೆದ್ಬಿಟ್ಟು ಲ್ಯಾಬಿಗೆ ಹೋದೆ. ಲ್ಯಾಬಿಂದ ಬಂದು ಸಂಜೆ ಕಾಫಿ ಕುಡಿತಾ ಇದ್ದೀನಿ. ಸಿಕ್ಕಾಪಟ್ಟೆ ತಲೆನೋವ್ತಿತ್ತು. ಸ್ವಲ್ಪ ಕಾಫಿ ಕುಡಿಯೋಣ ಅಂತ ಅಂದ್ಬಿಟ್ಟು ಅವನಿಗೂ ನನಗೂ ಇಬ್ರಿಗೂ ಸೇರಿಸಿ ಕಾಫಿ ಮಾಡ್ಕೋತಾ ಇದ್ದೀನಿ. ಅವ್ನು ಯಾಕೋ ಮಧ್ಯಾಹ್ನ ಊಟ ಮಾಡಿರಲಿಲ್ಲ, ಮಲಗಿಬಿಟ್ಟಿದ್ದಾನೆ ಅಂತ ಕಾಣುತ್ತೆ. ಅದು ಅಲ್ಲದೆ ಅವ್ನಿಗೆ ಮೊಸಪ್ಪು ಸ್ವಲ್ಪ ಇಷ್ಟ ಆಗೋಲ್ಲ, ಹಾಗಾಗಿ ಊಟ ಮಾಡಿಲ್ಲ. ನಾನಿವಾಗ ಕರೆದ್ಬಿಟ್ಟು ಊಟಕ್ಕೆ ಹಾಕ್ಕೊಡ್ತೀನಿ. ನಾನು ಬಂದಾಗಲೇ 4 ಗಂಟೆ, ಅದಕ್ಕೆ ಇವಾಗ ಕರೆದ್ಬಿಟ್ಟು ಊಟಕ್ಕೆ ಹಾಕ್ಕೊಡ್ತಾ ಇದ್ದೀನಿ. ಊಟ ಆದಮೇಲೆ ಕಾಫಿ ಕುಡಿಯುವಂತೆ ಅಂತ ಹೇಳಿಬಿಟ್ಟು. ಮಕ್ಕಳೇ ಹಾಗೆ ಅನಿಸುತ್ತೆ, ಇಷ್ಟ ಆಗಿರೋದಾದರೆ ಇಷ್ಟಪಟ್ಟು ತಿಂತವೆ. ಸೊಪ್ಪು ತರಕಾರಿ ಅಂದರೆ ಇವನಿಗೆ ಸ್ವಲ್ಪ ಆಗೋಲ್ಲ, ಅವಾಯ್ಡ್ ಮಾಡ್ತಾನೆ. ಬಟ್ ನನ್ನ ದೊಡ್ಡ ಮಗ ಹಾಗಲ್ಲ, ಅವನಿಗೆ ಇಷ್ಟ ತರಕಾರಿ ಸೊಪ್ಪು ಅದೆಲ್ಲ ಇಷ್ಟಪಟ್ಟು ತಿಂತಾನೆ. 2 ಮಕ್ಕಳಿದ್ರೆ ಇದೇ ಕತೆ ಅನಿಸುತ್ತೆ. ಒಬ್ರಿಗೆ ಇಷ್ಟ ಆಗಿದ್ದು ಇನ್ನೊಬ್ರಿಗೆ ಇಷ್ಟ ಆಗೋಲ್ಲ. ಬರೀ ತಿಳಿ ಸಾಂಬಾರಲ್ಲಿ ತಿಂತಾನೆ. ಅವನಿಗೆ ಸೊಪ್ಪು ತರಕಾರಿ ಏನಾದರೂ ಪರವಾಗಿಲ್ಲ ತಿನ್ಕೋತಾನೆ. ಹೀಗೆ ಇಬ್ಬರು ಮಕ್ಕಳನ್ನು ಮ್ಯಾನೇಜ್ ಮಾಡಿಕೊಂಡು ಕೆಲಸ, ಮನೆ ಕೆಲಸ ಜೊತೆಗೆ ಮಕ್ಕಳನ್ನ ನೋಡ್ಕೊಳ್ಳೋದು ಸ್ವಲ್ಪ ಕಷ್ಟ ಅನ್ನಿಸ್ತೈತೆ. ಬುದ್ಧಿ ಇಲ್ದಿರೋ ಮಕ್ಕಳಿದ್ದಾಗ ನಾವು ಏನು ಕೊಟ್ಟರು ತಿಂತಾರೆ. ಸ್ವಲ್ಪ ಬುದ್ಧಿ ಬಂದುಬಿಟ್ರೆ ಸಾಕು, ಅದು ಬೇಡ ಇದು ಬೇಡ, ಇದು ಹಾಗಿದೆ ಹೀಗಿದೆ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡ್ತಾರೆ. ಹಾಗಾಗಿ ಊಟದ ವಿಚಾರದಲ್ಲಿ ಎಲ್ಲದನ್ನು, ಊಟ ಬಟ್ಟೆ ಎಲ್ಲದನ್ನು ಕಮೆಂಟ್ ಮಾಡ್ತಾರೆ ಮಕ್ಕಳು. ನಾವು ಮನೆ ಚೇಂಜ್ ಮಾಡಬೇಕು, ಶಿಫ್ಟ್ ಮಾಡಬೇಕು ಅಂತಿದ್ವಲ್ಲ, ಅದು ಟೈಮ್ ಬಂದೇ ಬಿಡ್ತು. ಅದನ್ನು ಸರ್ಚ್ ಮಾಡ್ತಾ ಇದ್ದೀವಿ. ಇವಾಗ ಊಟ ಮುಗಿಸ್ಕೊಂಡು ಅವ್ನಿಗೆ ಊಟಕ್ಕೆ ಕೊಟ್ಟು ನಾನು ಕಾಫಿ ಕುಡಿದು ಹೋಗಬೇಕು ನೋಡ್ಕೊಬರೋದಕ್ಕೆ. ಅದನ್ನು ಯಾವುದನ್ನು ನಾನು ವೀಡಿಯೋ ಮಾಡ್ಕೊಂಡಿಲ್ಲ. ಆ್ಯಕ್ಚುಲಿ ಮನೆ ಸಿಕ್ಕಿದೆ, ಮನೆ ಶಿಫ್ಟ್ ಆಗಬೇಕು ಅಷ್ಟೇ. ಶಿಫ್ಟಿಂಗ್ ವೀಡಿಯೋ ಒಂದು ಹಾಕ್ತೀನಿ. ಯಾವ ಮನೆಯದು ವೀಡಿಯೋ ಮಾಡ್ಕೊಂಡಿಲ್ಲ, ಬಿಕಾಸ್ ಆಲ್ರೆಡಿ ಇದ್ದರು ಆ ಮನೇಲಿ. ಅವ್ರಿಗೂ ಮುಜುಗರ ಅನಿಸುತ್ತೆ ನಾವು ವೀಡಿಯೋ ಮಾಡಿಕೊಂಡ್ರೆ, ಅಥವಾ ಓನರ್ ಪರ್ಮಿಷನ್ ಇಲ್ಲದೆ ವೀಡಿಯೋ ಮಾಡ್ಕೋಬಾರ್ದು ಅಂತ ಅಂದ್ಬಿಟ್ಟು ನಾನು ಯಾವುದನ್ನು ವೀಡಿಯೋ ಮಾಡ್ಕೊಂಡಿಲ್ಲ. ಮನೆ ಸಿಕ್ಕಿದೆ, ಶಿಫ್ಟ್ ಆದಮೇಲೆ ನಾನು ವೀಡಿಯೋ ಹಾಕ್ತೀನಿ.
ಅದು ಖಾಲಿ ಮನೆ. ಇನ್ನೂ ಸ್ವಲ್ಪ ಗೃಹ ಪ್ರವೇಶ ಆಗಿಲ್ಲ ಮನೆದು, ಹಾಗಾಗಿ ಗೃಹ ಪ್ರವೇಶ ಆದಮೇಲೆ ಮನೆಗೆ ಶಿಫ್ಟ್ ಆಗ್ತೀವಿ. ಕಾಫಿ ಮಾಡ್ಕೊಂಡು ಕುಡಿಯೋವರೆಗೂ ನನಗೆ ಸ್ವಲ್ಪ ರಿಲ್ಯಾಕ್ಸ್ ಆಗೋದೇ ಕಾಫಿ ಕುಡಿದಾಗ. ಕೆಲವ್ರು ಹಾಗೆ ಅನಿಸುತ್ತೆ, ಕಾಫಿ ಟೀ ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ. ಭಾನುವಾರದೊಂದು ಕೆಲಸ ಬ್ಯಾಲೆನ್ಸ್ ಉಳಿಸ್ಬಿಟ್ಟಿದೆ. ಎಲ್ಲ ಮನೆ ಕೆಲಸ ಮಾಡ್ಕೊಂಡು ಕೂತ್ಕೊಂಡು ರಂಗೋಲಿಗೆ ಕಲರ್ ಮಿಕ್ಸ್ ಮಾಡ್ಕೊಳ್ಳೋದನ್ನು ಬಿಟ್ಬಿಟ್ಟಿದ್ದೆ. ಅಂದರೆ ಬೆಳಗ್ಗೆದು ರಂಗೋಲಿ ಹಾಕ್ತೀವಿ, ಅದಕ್ಕೆ ಕಲರ್ ಹಾಕ್ತೀನಲ್ವ ನಾನು, ಅದನ್ನು ಮಿಕ್ಸ್ ಮಾಡ್ಕೊಂಡಿರಲಿಲ್ಲ. ಬರೀ ಕಲರ್ ಹಾಕೋಕ್ಕೋದ್ರೆ ಕೈಗೆ ಮೆತ್ಕೊಳ್ಳುತ್ತೆ. ಅದಕ್ಕೆ ಸ್ವಲ್ಪ ರಂಗೋಲಿಗೆ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ. ಫಸ್ಟೇ ಪ್ರಿಪೇರ್ ಮಾಡಿ ಇಟ್ಕೊಂಡಿರ್ತೀನಿ. ಆ್ಯಕ್ಚುಲಿ ಇದು 7 ಕಲರ್ಸ್ ಇಡಿಸುತ್ತೆ. ಇದು ಸೋಪ್ ಬಾಕ್ಸು, ನಾನು ಕಲರ್ ಹಾಕೋಕ್ಕೆ ಅಂತ ಅಂದ್ಬಿಟ್ಟು ಇಟ್ಕೊಂಡಿದ್ದೀನಿ. ಇದರಲ್ಲಿ ಬರೀ 7 ಕಲರ್ ಅಷ್ಟೇ ಇಡಿಸುತ್ತೆ. ಇನ್ನು ಮಿಕ್ಕಿದ್ದು 2-3 ಕಲರ್ನ ಸಣ್ಣ ಸಣ್ಣ ಬೌಲಲ್ಲಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಪ್ಯಾಕೆಟಲ್ಲೇ ಬಿದ್ದಿದೆ ಕಲರ್ ಪ್ಯಾಕೆಟು. ಬರೀ ಕಲರ್ ಹಾಕೋಗ್ಲಿಕ್ಕೆ ಅಂತ ಟ್ರೈ ಮಾಡಿದೆ, ಆಗಲ್ಲ. ಹಾಗಾಗಿ ಸ್ವಲ್ಪ ರಂಗೋಲಿನೂ ಮಿಕ್ಸ್ ಮಾಡಿ ಇಟ್ಕೊಂಡೆ. ಇದು ಭಾನುವಾರದ್ದು ಪೆಂಡಿಂಗ್ ಉಳಿದಿದ್ದ ಕೆಲಸ ನಾನು ಮಂಗಳವಾರ ಮಾಡ್ಕೊಂಡಿದ್ದೀನಿ. ಇದು ಮುಗಿಸ್ಕೊಂಡು ನಾವು ಮನೆ ನೋಡಲಿಕ್ಕೆ ಅಂತ ಹೊರಟ್ವಿ. ಹೇಗಿತ್ತು ವಿಡಿಯೋ? ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.